ಪ್ರತಿಮಾ ಎಲ್ಲಿದ್ದಾರೆ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಓ ಇಲ್ಲಿದ್ದೀರಾ? ಬಾ, ನಿಜವಾಗ್ಲೂ ಕಣ್ಣಿಗೆ ಕಪ್ಪು ಕನ್ನಡಕ ಹಾಕೊಂಡ್ಬಿಟ್ರೆ ಏನು ಕಾಣಿಸಲ್ಲ ರೀ. ನಿಜವಾಗ್ಲೂ ಕಣ್ಣು ಇಲ್ದೇ ಇರೋರು ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಲ್ವಾ? ಆದ್ರೂ ಕೂಡ ಅವರಲ್ಲಿ ಇರುವಂತಹ ಟ್ಯಾಲೆಂಟು ನಿಜವಾಗ್ಲೂ ಗ್ರೇಟ್. ಎಷ್ಟೆಲ್ಲ ಟ್ಯಾಲೆಂಟ್ಸ್ ಇದೆ, ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ವಾವ್, ಹ್ಯಾಟ್ಸ್ ಆಫ್ ಅವ್ರಿಗೆ. ಎನಿವೇ, ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸರಿ, ಹಾಗಾದ್ರೆ ಇವತ್ತಿನ ರೆಸಿಪೀಸ್ ನಾನೇ ಮಾಡ್ಬಿಡ್ಲಾ? ಬೇಡ, ಪ್ರತಿಮಾನ ಕರ್ದ್ ಬಿಡೋಣ ಅಲ್ವಾ? ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಹೂ ಅಂತ ಹತ್ಕೊಂಡು ಹೊಟ್ಟೋಗ್ತಾಳೆ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಯಾರು ಹೇಳ್ತಾ ಇದ್ದಿದ್ದು? ನಾನು ಅದೇನೋ ಹೇಳ್ತಾ ಇದ್ದಾನೆ ಅಳ್ತೀನಂತ. ನಾನು ಅಳಲ್ಲ, ಅಳಿಸ್ತೀನಿ ಬೇಕಾರೆ. ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಹೌದು, ಮತ್ತೆ ತುಂಬಾ 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 ಕಣ್ ತುಂಬಾ. ಹೇಳ್ಕೊಡಮ್ಮ, ಏನು ಇವತ್ತು ಸ್ಟ್ರೀಟ್ ಫುಡ್ ಅಂದ್ರೆ ಎಲ್ಲಾರ್ಗು ಇಷ್ಟ ಅಲ್ವಾ? ಚಾಟ್ಸ್ ತುಂಬಾ ಇಷ್ಟ. ಎಕ್ಸಾಕ್ಟ್ಲಿ, ಅದಕ್ಕೆ ಇವತ್ತು ಚಾಟ್ಸ್ ಎಲ್ಲ ಸುಮಾರು ಮಾಡ್ಬಿಟ್ಟಿದೀವಿ ನಾವು. ತುಂಬಾ ತುಂಬಾ ತುಂಬಾ. ಯಾಕಂದ್ರೆ ವಡಪಾವ್ ಮಾಡಿದೀವಿ, ಕಚ್ಚಾದ ಬೇಲಿ ಮಾಡಿದೀವಿ, ಎಷ್ಟೊಂದು ಚಾಟ್ಸ್ ಮಾಡಿದೀವಿ. ಸೊ ಇವತ್ತು ನಾವು ನಿಂಗೆ ಏನ್ ಹೇಳ್ಕೊಡ್ತೀನಿ? ಏನ್ ಹೇಳ್ಕೊಡ್ತೀಯಾ? ಇವತ್ತು ಪಾವ್ ಬಾಜಿ ಹೇಳ್ಕೊಡ್ತೀನಿ. ಪಾವ್ ಬಾಜಿ? ಓ ವಾವ್ ವಾವ್ ವಾವ್. ಓಕೆ, ಯೂಶಲಿ ಮುಂಬೈಲೆಲ್ಲ ಯಾವ ತರ ಮಾಡ್ತಾರೋ ಆ ತರ ಹೇಳ್ಕೊಡ್ತೀನಿ. ಓಕೆ, ಮುಂಬೈ ಸ್ಟೈಲ್ ನ ಪಾವ್ ಬಾಜಿ. ಹೌದು. ಈಗ ಮುಂಬೈ ಸ್ಟೈಲ್ ಪಾವ್ ಬಾಜಿಗೆ ಏನೇನ್ ಬೇಕು? ಇದಕ್ಕೆ ಪಾವ್ ಬನ್, ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಸ್ಟರ್ನ್ ಅವ್ರ ಜೀರಾ ಪುಡಿ, ಈಸ್ಟರ್ನ್ ಅವ್ರ ಗರಂ ಮಸಾಲ, ಈಸ್ಟರ್ನ್ ಅವ್ರ ಧನಿಯಾ ಪುಡಿ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಹೂಕೋಸು, ಹಸಿಮೆಣಸಿನ್ಕಾಯಿ ಪೇಸ್ಟ್, ಈಸ್ಟರ್ನ್ ಅವ್ರ ಅಚ್ಕಾರದ ಪುಡಿ, ಲಿಂಬೆಹಣ್ಣು, ಉಪ್ಪು. ಕರೆಕ್ಟಾಗಿ ಹೇಳಿದ್ಯಾ? ಸೂಪರ್ ಆಗಿ ಹೇಳಿದ್ದೀನಿ. 100% ಕರೆಕ್ಟ್. ಆಫ್ ಕೋರ್ಸ್. ಒಂದ್ ನಿಮಿಷ ಇರಿ. ಓಕೆ, ಕಾಣಿಸ್ತಾ ಇಲ್ವಾ? ಇದು ಹಾಕೊಂಡು ಒಂದ್ಸಲ ನೋಡು. ಏನೋ ಸ್ಪೆಷಾಲಿಟಿ ಇದೆ ಅದರಲ್ಲಿ. ರೆಡ್ ಇರೋದು ಗ್ರೀನ್ ಕಾಣಿಸ್ತಾ ಇದೆ. ಏನ್ ಟ್ಯಾಲೆಂಟ್ ಅಪ್ಪ. ಅದೇ, ಯಾಕಂದ್ರೆ ನಿಮ್ಮಂತವ್ರಿಗೆ ಕಾಣಿಸೋದು, ನಮಗ್ ಅಚ್ಚುಕಟ್ಟಾಗಿ ಕಾಣಿಸ್ತಿದೆ. ಕಣ್ಣು ದೊಡ್ಡದಾಗಿದೆ, ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ದೊಡ್ಡದಾಗಿದ್ಯಾ? ಅಫ್ಕೋರ್ಸ್, ದೊಡ್ಡದಾಗೆಲ್ಲ ನೋಡ್ಕೊಂಡು ಹೇಳಿದೀನಿ. ಅದ್ ನಿಮ್ಮಂತವ್ರಿಗೆ ಸರಿ, ನಮ್ಮಂತವ್ರಿಗೆ ಕರೆಕ್ಟ್ ಆಗಿದೆ. ಏನ್ ಗೊತ್ತಾ, ಈ ಗಾಗಲ್ ನ ಪ್ರತಿಮಾಗ್ ಹಾಕ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಚಾಲೆಂಜ್ ಕೂಡ ಮಾಡಿದ್ದೆ. ಹಾಕ್ಸಾಯ್ತು. ಎಲ್ಲಿವರೆಗೂ ಚಾಲು ಇದೆಯಾ ಅಂತಂದ್ರೆ ಸರಿ, ಇವಾಗ ಶುರು ಮಾಡೋಣ. ಗ್ಯಾಸ್ ಆನ್ ಮಾಡು. ಒಂದ್ ಸ್ಪೂನ್ ಕೊಡುರಪ್ಪ. ಪಾವ್ ಭಾಜಿ ಅಂದ ತಕ್ಷಣ ಪಾವ್ ಭಾಜಿಗೆ ಬೆಣ್ಣೆನೇ ಇರಬೇಕು. ಎಸ್, ಒಂದು ಚಮಚ ಬೆಣ್ಣೆ. 1 ಚಮಚ ಸಾಕಾ? ಯಾಕಂದ್ರೆ ನಾನು ಮಾಡ್ತಿರೋ ಕ್ವಾಂಟಿಟಿ ಕಡಿಮೆ ಇದೆಯಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನ್. ಓಕೆ, ಎಷ್ಟು ಹಾಕಮ್ಮ? ಓಫ್, ಸಾಕಾಯ್ತು ಗಾಗಲ್ ಹಾಕೊಂಡು. ಓ, ಹಂಗಾರೆ ಪಕ್ಕ ಕೇಳು. ಎಲ್ಲರಿಗೂ ಟೋಪಿ ಹಾಕಿದ್ಯಾ? ನನಗೆ ಎಸ್ಪೆಷಲಿ ಇಲ್ಲಮ್ಮ, ಟೋಪಿ ಕಾಸ್ಟ್ಲಿ, ಅದಕ್ಕೆ ಗಾಗಲ್ ಹಾಕಿದ್ದು. ನೆಕ್ಸ್ಟ್ ಒಂದು ಸ್ಪ್ಯಾಚುಲಾ. ಬೆಣ್ಣೆ ಕರಗದ್ಮೇಲೆ ಈರುಳ್ಳಿ ಹಾಕೋಣ. ಏನದು, ಪಾವ್ ಬಾಜಿಗೆ ಬೆಣ್ಣೆನೇ ಹಾಕ್ಬೇಕು? ಯಾಕೆ? ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ಗೋಸ್ಕರ ಮೇನ್ಲಿ ಟೇಸ್ಟ್ ಇದ್ರೊಳಗೆ. ಕರಗದ್ಮೇಲೆ ಈರುಳ್ಳಿ. ಓ, ಈಗ ನಾನು ಒಂದು 2-3 ಜನಕ್ಕೆ ಆಗಷ್ಟು ಮಾಡ್ತಾ ಇದ್ದೀನಿ. ನಾನು, ನೀನು, ಇನ್ನೊಬ್ರು ಯಾರು? ಇನ್ನೊಬ್ರು ನಮ್ಮ ಫ್ರೆಂಡ್, ಇನ್ನೊಬ್ರು. ಅದೆಲ್ಲ ಹೇಳಕ್ಕಾಗಲ್ಲ. ನಿಂಗೇನ್ ಗರ್ಲ್ ಫ್ರೆಂಡ್ಸ್ ಇಲ್ವಾ? ಯಾಕೆ ಅಲ್ಲ, ಕೇಳ್ದೆ. ಲಾಸ್ಟ್ ಟೈಮ್ ಎಲ್ಲ ನಿನ್ ಕರೀದ್ ಎಲ್ಲ ಬರೀ ಬಾಯ್ ಫ್ರೆಂಡ್ಸ್, ಒಂದಷ್ಟು ಜನ ಲಿಸ್ಟ್ ಫುಲ್. ಹೌದಾ? ಪಾಪ ನನ್ನ ತಮ್ಮಂದಿರೆಲ್ಲರೂ. ಆಹಾ. ಈಗ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಈರುಳ್ಳಿ ಬೆಣ್ಣೆಲೆ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಸ್ಪೈಸಿ ಅಲ್ಲ ಇದು? ಹೌದು. ಅಲ್ಲ, ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಸ್ಪೈಸಿ ಜಾಸ್ತಿ ಬೇಕಾದ್ರೆ ಸ್ಪೈಸಿ ಮಾಡ್ಕೋಬಹುದು. ಆಕ್ಚುಲಿ ಪಾವ್ ಬಾಜಿ ಇಸ್ ಕ್ವೈಟ್ ಸ್ಪೈಸಿ. ಹೌದು ಅಲ್ಲ? ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್. ಪೇಸ್ಟೇ ಹಾಕೊಳ್ತಾ ಇದೀನಿ. ಯಾಕೆ? ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಅಷ್ಟೇ. ಇದೆಲ್ಲ ಯಾವಾಗಾದ್ರೂ ಒಂದ್ಸಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲ? ಹೌದು, ಮತ್ತೆ ಏನಂತಂದ್ರೆ ಮಳೆ ಬರ್ತಾ ಇರ್ಬೇಕು, ಬಿಸಿ ಬಿಸಿ ತಿನ್ಬೇಕು. ಎಕ್ಸಾಕ್ಟ್ಲಿ, ಅವಾಗ ಸೂಪರ್ ಆಗಿರುತ್ತೆ ಇದು. ಈಗ ಈ ಹಂತದಲ್ಲಿ ಏನ್ ಮಾಡೋಣ? ಕ್ಯಾಪ್ಸಿಕಮ್, ಸಣ್ಣಗೆ ಹೆಚ್ಚಿರುವಂತ ಕ್ಯಾಪ್ಸಿಕಮ್. ಓಕೆ, ಈಗ ಉಪ್ಪು ಹಾಕ್ಬಿಡ್ತೀನಿ, ಯಾಕಂದ್ರೆ ಬೇಗ ಬೇಯತ್ತೆ ಅಂತ.
ಪಾವ್ ಭಾಜಿ ಶುರುವಾಗಿದ್ದೆ ಬಾಂಬೆಲ. ಬಾಂಬೆ. ಹೌದು. ಮೇನ್ಲಿ ಅವ್ರದ್ದು ಏನ್ ಗೊತ್ತಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ನಾವು ಇಲ್ಲಿ ಇಡ್ಲಿ ದೋಸೆ ಹೇಗೆ ತಿಂತೀವೋ ಅವ್ರದ್ದು ವಡಾ ಪಾವ್, ಆಮೇಲೆ ಇದು ಪಾವ್ ಭಾಜಿ ಸಾಯಂಕಾಲ ಹೊತ್ತಂತೂ ಎಲ್ಲಾ ಗಲ್ಲಿಯಲ್ಲೂ ಇರುತ್ತೆ. ಹೌದು. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಟೊಮ್ಯಾಟೊ, ಇದು 2 ಟೊಮೆಟೊ ತಗೊಂಡಿದ್ದೀನಿ. ಆಪಲ್ ಟೊಮ್ಯಾಟೊ. ಹೌದು, ಆಪಲ್ ಟೊಮೆಟೊ. ಆಮೇಲೆ ಇದು ಹೂಕೋಸು. ಬೇಯಿಸಿ ಹಾಕಿರೋದಾ? ಬೇಯಿಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಬೇಯಿಸಿ ಪುಡಿ ಮಾಡ್ಕೋಬೇಕಾ? ಹೌದು, ಬೇಯಿಸಿ ಈ ತರ ಕ್ರಶ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ ಅದು? ಹೌದು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಪಾವ್ ಭಾಜಿಗೆ ಹೂಕೋಸು ಹಾಕ್ತಾರಾ? ಹೌದು, ಹಾಕ್ತಾರೆ. ಬಟ್ ಗೊತ್ತಾಗಲ್ಲ ನಮ್ಗೆ. ಗೊತ್ತಾಗೋದಿಲ್ಲ, ಯಾಕಂದ್ರೆ ಚೆನ್ನಾಗಿ ಮ್ಯಾಶ್ ಮಾಡ್ಬಿಟ್ಟಿರ್ತೀವಲ್ಲ, ಗೊತ್ತಾಗೋದಿಲ್ಲ ಅವಾಗ. ಬಟ್ ಆ ಫ್ಲೇವರ್ ಸಿಗುತ್ತೆ ನಮ್ಗೆ. ಹೌದು. ಬಟ್ ಇದುವರೆಗೂ ನಂಗೆ ಗೊತ್ತಿರ್ಲಿಲ್ಲ ಹೂಕೋಸು ಹಾಕ್ತಾರೆ ಅಂತ. ಓಕೆ. ನಾವು ಒಂದ್ಸಲನೋ 2 ಸಲ ತಿಂದಿದೆ ಅಷ್ಟೇ. ಕೆಲವರು ತರಕಾರಿಗಳು ಹಾಕ್ತಾರೆ, ಬಟ್ ತರಕಾರಿಗಳು ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಜಾಸ್ತಿ ಅಂದ್ರೆ ಈ ಗೋಬಿ ಮತ್ತೆ ಈ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಓಕೆ, ಇದು ಮಾತ್ರ ಚೆನ್ನಾಗಿ ಬ್ಲೆಂಡ್ ಆಗತ್ತೆ. ಈಗ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಡೋಣ. 1 ಸ್ಪೂನ್ ಕೊಡ್ತೀಯ? ಈಸ್ಟರ್ನ್ ಅರಿಶಿನ ಸ್ವಲ್ಪ. ಪಾವ್ ಭಾಜಿ ಸ್ವಲ್ಪ ಹುಳಿ ಆಗಿರುತ್ತಲ್ಲ? ಹೌದು, ಸ್ವಲ್ಪ ಏನು ಜಾಸ್ತಿ ಹುಳಿ ಆಗಿರುತ್ತೆ, ಬಟ್ ಅದೇನೋ ಒಂಥರ ಚೆನ್ನಾಗಿರುತ್ತೆ. ಹೌದು. ಕೆಲವರು ಸಕ್ಕರೆನೂ ಹಾಕ್ತಾರೆ. ಬಟಾಣಿ, ಬೇಯಿಸಿರುವಂತ ಬಟಾಣಿ. ಇದಕ್ಕೆ ಗೋಬಿ ಮತ್ತೆ ಬಟಾಣಿ ಚೆನ್ನಾಗಿ ಹೊಂದ್ಕೊಳ್ಳುತ್ತಲ್ವಾ? ಹೌದು, ಹೊಂದ್ಕೊಳ್ಳುತ್ತೆ. ಅಂಡ್ ಈವನ್ ಆಲೂ ಕೂಡ ಹೊಂದ್ಕೊಳ್ಳುತ್ತಾ? ಹೌದು, ಆಲೂಗಡ್ಡೆನೂ ಹಾಕ್ತಾರೆ. ಇದಕ್ಕೆ ಆಲೂಗಡ್ಡೆನೂ ಬೇಕಾಗುತ್ತೆ. ಇದೆಯಾ? ನಾನು ಮರ್ತೇ ಹೋಗ್ಬಿಟ್ಟೆ. ನೀನ್ ಹಾಕ್ತಿದ್ಯಲ್ಲ, ಯೂಶಲಿ ಚೆನ್ನಾಗಿ ಬ್ಲೆಂಡ್ ಆಗೋದಂದ್ರೆ ಆಲೂಗಡ್ಡೆ. ಗೊತ್ತಿರೋಂಗೆ ಅದಕ್ಕೆ ಒಂದಾದ್ಮೇಲೆ ಒಂದು ಹಾಕ್ತಾ ಇದ್ದೀನಿ. ಗ್ರೇಟ್. ಬೇಯಿಸಿರೋ ಆಲೂಗಡ್ಡೆ, ಬೇಯಿಸಿ ಮ್ಯಾಶ್ ಮಾಡಿರೋ ಆಲೂಗಡ್ಡೆ. ಇದಿಷ್ಟು ಏನ್ ಮಾಡ್ಬೇಕು, ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಪುಡಿಗಳು ಹಾಕ್ಬಿಟ್ಟು ಆಮೇಲೆ ಮ್ಯಾಶ್ ಮಾಡ್ಬೇಕು. ಪುಡಿಗಳೆಲ್ಲ ಹಾಕಾದ್ಮೇಲೆ ಮ್ಯಾಶ್ ಮಾಡ್ಬೇಕು. ಹೌದು. ವೈ ಇಸ್ ದಟ್? ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅಂತ. ಫಸ್ಟ್ ಮ್ಯಾಶ್ ಮಾಡ್ಬಿಟ್ಟು ಹಾಕಿದ್ರೆ ಪುಡಿಗಳನ್ನ? ನಂಗೆ ಗೊತ್ತಿಲ್ಲ ರೂಪ, ಹೀಗೆ ಮಾಡೋದು. ಓಕೆ, ಅಲ್ಲ, ಫಸ್ಟ್ ತರಕಾರಿ ಎಲ್ಲ ಬೇಯಬೇಕು, ಆಮೇಲೆ ಪುಡಿ ಹಾಕ್ಬೇಕು, ಆಮೇಲೆ ಮ್ಯಾಶ್ ಮಾಡ್ಬೇಕು. ಈಗ ಈಸ್ಟರ್ನ್ ಗರಂ ಮಸಾಲ. ಓಕೆ, ಎಷ್ಟೆಷ್ಟು ಹಾಕೋಬೇಕು? ಎಲ್ಲ 1 ಕಾಲ್ ಚಮಚ. ಸರಿ. ಚೂರು ಪಾವ್ ಭಾಜಿ ಮಸಾಲ, ಚೂರು ಅಚ್ಕಾರದ ಪುಡಿ, ಚೂರು ಧನಿಯಾ ಪುಡಿ. ಇದಿಷ್ಟು ಮಿಕ್ಸ್ ಆಗಬೇಕು. ಓಕೆ. ಈಗ ಏನ್ ಮಾಡೋಣ, ಫಸ್ಟ್ ಮ್ಯಾಶ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಳ್ಳೋಣ. ಮ್ಯಾಶರ್ ಈಗ ಬಿಸಿ ಇರ್ಬೇಕಾದ್ರೆ ಚೆನ್ನಾಗಿ ಅದು ಬೆಂದಾಗ ಸಾಫ್ಟ್ ಆಗಿರುತ್ತೆ. ಹೌದು. ಈಗ ಮ್ಯಾಶ್ ಮಾಡಿದ್ರೆ ಇದ್ದಿದ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬ್ಲೆಂಡ್ ಆಗಿ ಮ್ಯಾಶ್ ಹಾಕೋಬಿಡಿ. ಬಿಸಿ ಇರ್ಬೇಕಾದ್ರೆ ಮ್ಯಾಶ್ ಮಾಡಬೇಕು ವಿತ್ ಟೊಮೆಟೊ. ಹೌದು. ಕೆಲವ್ರು ಏನ್ ಮಾಡ್ತಾರೆ, ಟೊಮೆಟೊ ಈ ಒಣಮೆಣಸಿನ್ಕಾಯಿನ ನೀರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡು ಖಾರ ಚಟ್ನಿ ಅಂದ್ರೆ ಕೆಂಪು ಚಟ್ನಿ ಹಾಕ್ತಾರೆ. ಅಂಡ್ ಕಲರ್ ಕೂಡ ಚೆನ್ನಾಗಿರುತ್ತೆ. ಹೌದು. ನೋಡಿ, ಚೆನ್ನಾಗಿ ಈ ತರ ಮ್ಯಾಶ್ ಮಾಡ್ಕೊಂಡ್ಬೇಕು. ಇಷ್ಟು ಮ್ಯಾಶ್ ಮಾಡಿದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ ಏನೇನ್ ತರಕಾರಿ ಇದೆ ಅಂತ. ಹೌದು, ಇಷ್ಟು ಮ್ಯಾಶ್ ಮಾಡಿದ್ರೆ ಸಾಕು. ಈಗ ನೀರು ಹಾಕು. ಸಾಕು, ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಣ. ಓಕೆ. ಸೊ ಇದು ಮ್ಯಾಶ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಅದೆಲ್ಲ ಟೋಟಲಿ ಮಸಾಲ ಹಿಡ್ಕೋಬೇಕು, ಬ್ಲೆಂಡ್ ಆಗ್ಬೇಕಲ್ಲ? ಹೌದು. ಅಂತ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು. ನೋಡು, ತಿರ್ಗಾ ಇವಾಗ ಹಿಂಗ್ ಮ್ಯಾಶ್ ಮಾಡಿದ್ರೆ ಕ್ಲೀನ್ ಆಗಿ ಹೊಂದ್ಕೊಳ್ಳುತ್ತೆ. ಓಕೆ. ಅಲ್ಲಿ ರೆಡಿಶ್ ಇರುತ್ತೆ, ಏನಂದ್ರೆ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿರ್ತಾರೆ. ರೆಡ್ ಚಿಲ್ಲಿ ಪೇಸ್ಟ್ ಇಲ್ಲ ಅಂತಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿರ್ತೀವಲ್ಲ. ಇನ್ನೂ 1-2 ಕಡೆ ನಾನು ನೋಡಿದೀನಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೇ ಮಾಡಿರ್ತಾರೆ. ಗ್ರೀನಿಶ್ ಇರುತ್ತೆ ಪಾವ್ ಭಾಜಿ. ಈಗ ಇದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ರೂಪ. ಈ ಕಡೆ ನಾವು ಪಾವ್ ಟೋಸ್ಟ್ ಮಾಡ್ಕೊಂಡ್ಬಿಡ್ತೇನೆ. ಓಕೆ.
ಕಮ್ಮಿ ಮಾಡ್ಬಿಡ್ಲಾ ಇದನ್ನ? ಹಾಂ, ಕೊಡು. ಈ ಕಡೆ ಗ್ಯಾಸ್ ಆನ್ ಮಾಡಿ. ಇಂಥವ ಆ ಕಡೆ ಇಟ್ಕೊಂಡ್ಬಿಡು. ಬಟ್ ಅದು ಕಟ್ ಮಾಡಬೇಕು, ಡಿವೈಡ್ ಮಾಡಬಾರ್ದು ಅಲ್ವಾ? ಪರವಾಗಿಲ್ಲ, ದಟ್ಸ್ ಓಕೆ. ಓಕೆನಾ? ದಟ್ಸ್ ಓಕೆ. ಸ್ಪೂನ್ ಕೊಡ್ತೆ. ಸ್ವಲ್ಪ ಇದಕ್ಕೆ ಬೆಣ್ಣೆ ಜಾಸ್ತಿ ಬೇಕು. ಟೋಸ್ಟ್ ಮಾಡೋದಕ್ಕೂ ಬೆಣ್ಣೆ ಹಾಕೋಬೇಕಾ? ಹೌದು, ಪಾವ್ ಭಾಜಿ ಅಂದರೆ ಬೆಣ್ಣೆಲ್ಲೇ ಮುಳುಗಬೇಕು ಅಂತ. ಹೌದು. ಆ್ಯಂಡ್ ಅದು ಹಾಕೊಟ್ಟಾಗ ಪ್ಲೇಟಿಗೆ ಆ ಸೈಡಲ್ಲೆಲ್ಲ ಜಿಡ್ಡು ಇರುತ್ತಲ್ಲ, ಅದೆಲ್ಲ ಬೆಣ್ಣೆ ಜಿಡ್ಡು. ಹೌದು. ವೆರಿ ಟೇಸ್ಟಿ. ಹೌದು. ಈಗ ಆ ಪಾವ್ಗೆ ಲೈಕ್ ಎಲ್ಲ ಬೆಣ್ಣೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ಲ? ಸ್ವಲ್ಪ ಆದರೆ ಸಾಕು ಅಷ್ಟೇ ಅಲ್ವಾ? ಸರಿ, ಅದೇನು ಮಾಡ್ತೀಯೋ ಮಾಡ್ಕೊಂಡು ರೆಡಿ ಮಾಡ್ಕೊ, ಆಮೇಲೆ Okay. ನನ್ನನ್ನು ಕರಿ. ಓಕೆ? ಶ್ಯೂರ್. ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಪಾವ್ ಭಾಜಿ, ಅದು ಬಾಂಬೆ ಸ್ಟೈಲ್ ಪಾವ್ ಭಾಜಿ ರೆಡಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ರೆಡಿ ಆಗಲಿ, ಬ್ರೇಕ್ ತಗೊಳ್ಳಿ. ಅಷ್ಟರಲ್ಲಿ ನಾನು ಹಿಂಗ್ ಹೋಗಿ ಹಿಂಗ್ ಬರುವೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಬಾಂಬೆ ಸ್ಟೈಲ್ ಪಾವ್ ಭಾಜಿ ಇಸ್ ರೆಡಿ. ನನಗೆ ಕೊಡದೆ ಹಾಗೆ ಸತಾಯಿಸ್ತಿದ್ಯಲ್ಲ ಆಗ್ಲಿಲ್ಲ? ಸತಾಯಿಸ್ತಿಲ್ಲ, ಮತ್ತಿನ್ನು ನಿಂಗೆ ಇಷ್ಟು ತಗೋ. ಅಷ್ಟು ನಿಂಗೆ ಪಾವ್ ಮಾತ್ರ ಕಮ್ಮಿ ಕೊಟ್ಟಿದ್ಯಾ? ಈಗ ತಿನ್ನು, ಬೇಕಾದ್ರೆ ಇನ್ನೊಂದು ಬಿಸಿ ಮಾಡ್ಕೊಡ್ತೇನೆ, ನಾನು ನಿಂಗೆ ಟೋಸ್ಟ್ ಮಾಡ್ಕೊಡ್ತೇನೆ. ಥ್ಯಾಂಕ್ ಯು. ಬಾಂಬೆ ಸ್ಟೈಲ್ ಸ್ಪೆಷಲ್ ಪಾವ್ ಭಾಜಿ ಇಸ್ ರೆಡಿ. ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಾ? ತುಂಬಾ ಸಿಂಪಲ್. ನೀವು ಕೂಡ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ. ಇನ್ನೊಂದ್ಸಲ ರಿಕ್ಯಾಪ್ ನಿಮ್ಗೋಸ್ಕರ. ಬಾಂಬೆ ಪಾವ್ ಭಾಜಿ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಕ್ಯಾಪ್ಸಿಕಮ್ ಹಾಗೂ ಉಪ್ಪನ್ನ ಹಾಕಿ ಫ್ರೈ ಮಾಡಿ. ನಂತರ ಟೊಮೆಟೊ, ಬೇಯಿಸಿ ಸಣ್ಣಗೆ ಪುಡಿ ಮಾಡಿದ ಹೂಕೋಸು, ಈಸ್ಟರ್ನ್ ಅರಿಶಿನ ಪುಡಿ, ಬೇಯಿಸಿದ ಬಟಾಣಿ, ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ, ಈಸ್ಟರ್ನ್ ಗರಂ ಮಸಾಲ, ಪಾವ್ ಭಾಜಿ ಮಸಾಲ, ಈಸ್ಟರ್ನ್ ಅಚ್ಚಕಾರದ ಪುಡಿ ಹಾಗೂ ಈಸ್ಟರ್ನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ. ಈಗ ಸ್ವಲ್ಪ ನೀರನ್ನು ಅದಕ್ಕೆ ಹಾಕಿ ಒಂದು 5 ನಿಮಿಷ ಕುದಿಸಿ, ನಂತರ ಬಟರ್ ಹಾಕಿ ಟೋಸ್ಟ್ ಮಾಡಿದ ಪಾವ್ ಜೊತೆ ಸರ್ವ್ ಮಾಡಿದರೆ ಪಾವ್ ಭಾಜಿ ರೆಡಿ ಟು ಈಟ್. ಪಾವ್ ಭಾಜಿ ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಲ್ಲ? ಕರೆಕ್ಟ್ ಆಗಿ ಸರಿಯಾಗಿ ಪಕ್ಕ ನೋಡ್ಕೊಂಡ್ರಾ? ಸರಿ, ನಾನು ಟೇಸ್ಟ್ ಮಾಡ್ಬಿಡ್ಲಾ ವಿತ್ ಯೋರ್ ಪರ್ಮಿಷನ್? ಶ್ಯೂರ್, ಬೈ ಆಲ್ ಮೀನ್ಸ್. ಯಾವಾಗಲೂ ನಿನ್ನ ಪರ್ಮಿಷನ್ ತಗೋಬೇಕಮ್ಮ. ಓಕೆ, ಸುಮ್ಮನೆ ಟೇಸ್ಟ್ ಮಾಡಕ್ಕೆ. ಬೇಕಾದ್ರೆ ಲಿಂಬೆಹಣ್ಣು ಹಿಂಡ್ಕೊ, ಈರುಳ್ಳಿ ಹಾಕೋ. ಅದಕ್ಕೆ 2 ಇಟ್ಟಿದ್ದೀನಿ ನಿನಗೆ. ಆಹಾ, ಚೆನ್ನಾಗಿದೆ. ಬೆಣ್ಣೆ ಸೂಪರ್. ಹೌದಾ? ಅದು ಕೂಡ ಹಾಗೆ. ನಾ ಹೇಳಿದ್ನಲ್ಲ ಆಗಲೇ, ಹುಳಿ ಜಾಸ್ತಿ ಇರೋದ್ರಿಂದ ಎಕ್ಸಾಕ್ಟ್ ಆಗಿ ಹುಳಿ ಕರೆಕ್ಟ್ ಆಗಿದೆ. ಆ ಹುಳಿಗೆ ಬಾಜಿ ಜೊತೆಗೆ ಪಾವ್ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು. ಸಖತ್ತಾಗಿದೆ. ತಿನ್ಬಿಡ್ತೀನಿ, ಆಮೇಲೆ ಖಾಲಿ ಮಾಡ್ಬಿಡೋಣ. ಓಕೆ. ಆಮೇಲೆ ಇನ್ನೇನು ಸಮಾಚಾರ? ಇನ್ನೇನು ಸಮಾಚಾರನ? ಹಾಂ, ಈಗ ಇನ್ನೊಂದು ಸ್ವೀಟ್ ಹೇಳ್ಕೊಡ್ತೀನಿ ನಿಮಗೆ. ಪಾವ್ ಭಾಜಿ ಆದ್ಮೇಲೆ ಸ್ವೀಟಾ? ಎಕ್ಸಾಕ್ಟ್ಲಿ. ಯಾವ ಸ್ವೀಟು? ಈಗ ಕಲರ್ಡ್ ಚಾಕ್ಲೇಟ್ ಸ್ಟಿಕ್ಸ್. ಕಲರ್ ಚಾಕ್ಲೇಟ್? ಹೌದು, ಕಲರ್ಡ್ ಕೋಕೋ ಸ್ಟಿಕ್ಸ್ ಅಂತ ಹೇಳ್ಬೋದು, ಚಾಕ್ಲೇಟ್ ಸ್ಟಿಕ್ಸ್ ಅಂತ ಹೇಳ್ಬೋದು, ಹೇಗೆ ಬೇಕಾದ್ರೂ ಹೇಳ್ಬೋದು. ಬಟ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದೇ ನನಗೆ. ನಿಂಗೆ ಇಟ್ಸ್ ಲೈಕ್ ಎ ಜೆಮ್ಸ್. ಕಲರ್ ಇಲ್ಲ, ಅದು ಒಂಥರ ವೆರೈಟಿ. ಅದು ವೆರೈಟಿ ಬೇರೆ ತರ ಇರುತ್ತಾ? ಸ್ವಲ್ಪ ಡಿಫ್ರೆಂಟ್. ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾಳಪ್ಪ, ಒಟ್ನಲ್ಲಿ ಸ್ಪೆಷಲ್ ಆಗಿರುತ್ತೆ. ಸ್ವೀಟ್ ಹೇಗೆ ಮಾಡ್ತಾಳೆ ನೋಡ್ಬಿಡೋಣ. ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ಹೇಳ್ಬಿಡು. ಇದಕ್ಕೆ ಮಿಲ್ಕ್ ಪೌಡರ್, ತುಪ್ಪ, ಕಂಡೆನ್ಸ್ ಮಿಲ್ಕ್, ಸಕ್ಕರೆ, ಕೋಕೋ ಪೌಡರ್ ಹಾಗೂ ಕಲರ್ಡ್ ಬಾಲ್ಸ್. ಕಲರ್ ಬಾಲ್ಸ್. ಎಸ್. ಓಕೆ, ಶುರು ಮಾಡೋಣ. ಶ್ಯೂರ್. ಫಸ್ಟ್ ಗ್ಯಾಸ್ ಆನ್ ಮಾಡು. ಈಗ 1 ಸ್ಪೂನ್ ಕೊಡು. ಮೊದಲು ಸಕ್ಕರೆ ಪಾಕ ಮಾಡ್ಕೋಬೇಕು. ಎಳೆ ಪಾಕ. ಎಳೆ ಪಾಕನಾ? ಹೌದು. ನೀರು ಹಾಕ್ಲಾ? ಹಾಕು. ಸಾಕು. ಸ್ಪ್ಯಾಚುಲಾ. ಇದು ಒಂದೆಳೆ ಪಾಕ ಅಂತಾರಲ್ಲ, ಆ ಥರ ಮಾಡ್ಕೋಬೇಕು ಮೊದಲು. ಅದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ನೀರು. ಹೌದು, ಸ್ವಲ್ಪ ನೀರು. ಓಕೆ, ಇದು ಕರೆಕ್ಟ್ ಇದೆ ನೋಡಿ. ಇದು ನೆಕ್ಸ್ಟ್ ಅದು ಪಾಕ ಬರಬೇಕದು. ಇದು ಪಾಕ ಬಂದಾದ್ಮೇಲೆ ಮುಂದಿನ ಪ್ರೊಸೀಜರ್. ಹೌದು ಅಲ್ವಾ? ಏನಿದು ಕಲರ್ ಅಂತ ಹೇಳಿದಿಲ್ಲ, ಅದಕ್ಕೆ ಕಲರ್ ಬಾಲ್ಸ್ ತಗೊಂಡಿದ್ಯಾ? ಅದು ಕೂಡ ಸ್ವೀಟ್ ಆಗಿರುತ್ತಾ? ಹೌದು, ಅದು ಸ್ವೀಟ್. ಚಾಕ್ಲೇಟ್ಸ್ ಇದು. ಅದು ಚಾಕ್ಲೇಟ್ ಕೊಡು.
ನೋಡು ನೋಡು ಪಾಕ ಬಂದಾಯ್ತು. ಇದೆಲ್ಲ ಸಿಗುತ್ತಾ? ಇದು ಎಲ್ಲಾ ಕಡೆ ಸಿಗುತ್ತೆ. ಈ ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತಲ್ಲ, ಅವೆನ್ಯೂ ರೋಡ್ ಅಂತ ಕಡೆ ಎಲ್ಲ ಸಿಗುತ್ತೆ. ಓಕೆ. ಈಗ ಪಾಕ ನೋಡು ಆಗಿದೆ. ಆಗಿದ್ಯಾ? ನೋಡು. ಈಗ ಏನ್ ಮಾಡೋಣ, 1 ಚಮಚ ತುಪ್ಪ. ಓ, ಪಾಕ ಬಂದಾದ್ಮೇಲೆ ತುಪ್ಪ ಹಾಕೋಬೇಕು. ಹೌದು. ಇನ್ನೊಂದು ಸ್ಪೂನ್ ಕೊಡಮ್ಮ. ಗ್ಯಾಸ್ ಆಫ್ ಮಾಡು. ಕೋಕೋ ಪೌಡರ್ 1 ರಿಂದ 2 ಚಮಚ. ಕಂಡೆನ್ಸ್ಡ್ ಮಿಲ್ಕ್ 1 ಚಮಚ. ಸಾಕ? 1 ರಿಂದ 1.5 ಚಮಚ. ಓಕೆ. ಐ ಥಿಂಕ್ ಚಾಕ್ಲೇಟ್ಗೆ ತುಪ್ಪ ನೀನು ಯೂಶಲಿ ಬಳಸಲ್ಲ. ಬೆಣ್ಣೆ ಬಳಸ್ತೀನಿ. ಬೆಣ್ಣೆ ಬಳಸ್ತಾ ಇದ್ದೆ, ಬಟ್ ಇದಕ್ಕೆ ಯಾಕೆ ತುಪ್ಪ ಯೂಸ್ ಮಾಡ್ತಿದ್ಯಾ? ಫ್ಲೇವರ್, ಒಂದೊಂದು ಫ್ಲೇವರ್ ಒಂದೊಂದು ತರ ಇರುತ್ತೆ ಅದಕ್ಕೆ. ಈಗ ಕೋಕೋ ಪೌಡರ್ ಗಂಟು ಆಗುತ್ತಲ್ಲ, ಹೌದು, ಅದಕ್ಕೋಸ್ಕರ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ. ಈಗ ಹಾಲಿನ ಪುಡಿ, ಮಿಲ್ಕ್ ಪೌಡರ್ ಚೂರ್ ಚೂರೇ ಹಾಕೊಂತ ಹೋಗ್ಬೇಕು. ಅದು ಮಿಕ್ಸ್ ಮಾಡ್ತಾ ನೋಡ್ಕೊಂಡು ಹಾಕೋಬೇಕಾಗುತ್ತಲ್ವಾ? ಅದು ಥಿಕ್ ಕನ್ಸಿಸ್ಟೆನ್ಸಿ ಬರ್ಬೇಕಲ್ಲ, ಅದಕ್ಕೋಸ್ಕರ. ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕದು. ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕಾ? ಎಕ್ಸಾಕ್ಟ್ಲಿ. ಓಕೆ. ಹಾಗಾದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು, ಸ್ವಲ್ಪ ಮಿಲ್ಕ್ ಪೌಡರ್ ಹಾಕೋತಾ ಇರಬೇಕು. ಒಂದು ಗಮನದಲ್ಲಿರ್ಬೇಕು, ಗ್ಯಾಸ್ ಆಫ್ ಮಾಡ್ಕೊಂಡಿರ್ಬೇಕು. ಓಕೆ. ನೋಡು ಗಟ್ಟಿ ಆಗ್ತಾ ಇದೆ ಅಲ್ಲ? ಹೌದು, ಗಟ್ಟಿ ಆಗ್ತದೆ ನೋಡು, ಈ ರಾಗಿ ಮುದ್ದೆ ತರ. ಹೌದು. ಈ ಕೋಕೋ ಪೌಡರ್ ಸ್ವಲ್ಪ ಹಾಗೆ ಅಲ್ಲ? ಏನು ಕಲರ್ ಲೈಕ್ ರಾಗಿ. ಎಕ್ಸಾಕ್ಟ್ಲಿ. ನೋಡು ಈ ತರ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಈಗ ಇನ್ನೊಂದು ಚೂರ್ ತುಪ್ಪ ಹಾಕೋಣ. ಯಾಕೆ ಗ್ಲಾಸಿ ಫಿನಿಶ್ ಬರಬೇಕಾ? ಗ್ಲಾಸಿ ಫಿನಿಶ್ ಬರಬೇಕು. ಓಕೆ. ಏನ್ ಮಾಡೋಣ, ತೆಕ್ಕೊಂಡ್ಬಿಡೋಣ. ಈಗ ಇದು ಸ್ವಲ್ಪ ತಣಿಲಿ. ಚಾಕ್ಲೇಟ್ಸ್ ಅಂದ್ರೆ ಒಂದೇ ತರ ಚಾಕ್ಲೇಟ್ಸ್ ಅಲ್ಲ, ಸೋ ಮೆನಿ ವೆರೈಟೀಸ್ ಅಲ್ವಾ? ಹೌದು. ಸೊ ನೀನ್ ಮಾಡ್ದಾಗ್ಲೇ ಇಲ್ಲಿ ತುಂಬಾ ವೆರೈಟೀಸ್ ತೋರಿಸಿದ್ಯಾ ಚಾಕ್ಲೇಟ್ಸ್ ಅಲ್ಲಿ. ಹೌದು. ಏನೋ ಒಂದ್ ಸಿಹಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡ್ಬಿಡು, ಒಂದ್ 5 ನಿಮಿಷ ಆರ್ಬೇಕು, ಹಿಂಗೆಲ್ಲ ಸತಾಯಿಸ್ತೀಯಮ್ಮ. ಇರ್ಲಿ ಬಿಡು. ಆಯ್ತು. ಸೊ ಒಟ್ನಲ್ಲಿ ಕಲರ್ ಚಾಕ್ಲೇಟ್ ರೆಡಿ ಆಗ್ಲಿ. ಆದ್ರೆ ಕಲರ್ ಆಗಿ ಕಾಣಿಸ್ತಾ ಇಲ್ಲ, ಬ್ರೌನ್ ಕಲರ್ ರಾಗಿ ಕಲರ್ ಆಗಿದೆ. ನೋಡೋಣ ಅದ್ ಹೆಂಗ್ ಕಲರ್ ಆಗಿ ಕಲರ್ಫುಲ್ ಆಗಿ ಮಾಡ್ತಾಳೆ ಅಂತ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಕಲರ್ ಬಾಲ್ಸ್, ಚಾಕ್ಲೇಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಏನಮ್ಮ ಇದು? ಏನೋ ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಂಡು ಅದನ್ನೇನೋ ಗಂಟು ಕಟ್ಟಿ, ಸ್ವಲ್ಪ ತಣ್ಣಗಾದ್ಮೇಲೆ ಗಂಟು ಕಟ್ಕೋಬೇಕಾ? ಇಲ್ಲ, ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಮಾಡ್ಕೋಬಹುದು. ಇದು ಬೆಚ್ಚಿಗಿರ್ಬೇಕಾದ್ರೆ ಈ ತರ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಡ್ಬೇಕು. ಇದೆಲ್ಲ ನನ್ನ ಕೈಲಿ ಆಗಲ್ಲ, ಹೇಳ್ಬೇಡ ನೀನು. ಓಕೆ. ನಾ ಹೆಂಗ್ ಕಾಯ್ಲಿ? ಕಾಯ್ಬೇಡ, ಕೊಡ್ತೀನಿ ಈಗ. ಇಟ್ಸ್ ಲೈಕ್ ಲಾಲಿಪಾಪ್. ಎಕ್ಸಾಕ್ಟ್ಲಿ. ಸೊ ನೋಡು, ಒಂದ್ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಈ ತರ ಹಿಂಗ್ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಓ, ಇದೇನಾ ನೀನ್ ಹೇಳಿದ್ದು ಕಲರ್? ಎಕ್ಸಾಕ್ಟ್ಲಿ. ಒಂದ್ ಪ್ಲೇಟ್ ಕೊಡು, ಸರ್ವಿಂಗ್ ಪ್ಲೇಟ್ ಕೊಡು. ಫ್ರಿಜ್ ನಲ್ಲಿ ಇಡಬೇಕು ಅಂದಿಲ್ಲ, ಎಷ್ಟೊತ್ತು ಇಡ್ಬೇಕಾಗತ್ತಾ? ಇದು ಒಂದು 20 to 25 ಮಿನಿಟ್ಸ್ ಇಟ್ಟರೆ ಸಾಕು. ಓಕೆ, ಅಷ್ಟೇ ಸಾಕು. ನಾರ್ಮಲ್ ಟೆಂಪರೇಚರ್? ನಾರ್ಮಲ್ ಟೆಂಪರೇಚರಲ್ಲೇ ನಿಂಗೆ ಗಟ್ಟಿ ಆಗ್ಬಿಡುತ್ತೆ ಇದು. ಹೌದಾ? ಹೌದು. ಕೋಕೋ ಪೌಡರ್ ಇಟ್ಕೊಂಡೆ ಎಷ್ಟೆಲ್ಲ ಮಾಡ್ಬೋದಲ್ಲ. ತುಂಬಾನೇ ವೆರೈಟೀಸ್ ಪಾರ್ಟೀಸ್ಗೆ, ಮಕ್ಕಳಿಗೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹೌದು. ನಾವೆಲ್ಲ ಚೊಕೊಬಾರ್ ಐಸ್ ಕ್ರೀಮ್ ತಿಂದಿದ್ವಿ. ಇದು ಇನ್ನೊಂಥರ ವೆರೈಟಿ, ಇನ್ನೊಂಥರ ಚಾಕ್ಲೇಟ್. ಈಗ ಈ ಕಲರ್ ಬಾಲ್ಸ್ ಅಲ್ಲದೆ ಬೇರೆ ಏನಾದರೂ ಅದ್ರ ಮೇಲೆ ಗಾರ್ನಿಶ್ ಮಾಡ್ಬೋದಾ? ಇಲ್ಲ, ಇವಾಗ ಸಿಲ್ವರ್ ಬಾಲ್ಸ್ ಬರುತ್ತೆ. ಸಿಲ್ವರ್ ಬಾಲ್ಸ್ ಮಾಡ್ಬೋದು. ಓಕೆ. ಇನ್ನೋವೇಟಿವ್ ಅಷ್ಟೇ ರೂಪ.
ಓಕೆ ನೋಡು ಈ ಥರ ಹಿಂಗೆ ಬಾಲ್ಸ್ದ ಈ ಥರ ಹಿಂಗೆ ಕ್ರಿಯೇಟಿವಿಟಿ ಮಾಡ್ಬೋದು. ಹಿಂಗೆ ಮಾಡ್ಬಿಟ್ಟು ಹಿಂಗೆ ಉಂಡೆ ಕಟ್ಬಿಟ್ಟು ಹಾ ಕ್ಲೀನಾಗಿ ರೋಲ್ ಮಾಡಿಬಿಟ್ರೆ ಹ್ಮ್. ಅದು ಒಂಥರ ಇದಾಗುತ್ತೆ. ಈಗ ಕೋಕೋ ಹಾಕಿರೋದ್ರಿಂದ ಚಾಕ್ಲೇಟ್ ಅದನ್ನೇ ಹಾಕ್ಬೇಕಲ್ಲ, ಅದು ಬಿಕಾಸ್ ಗಾರ್ನಿಶ್ ಮಾಡೋದಕ್ಕೆ ಬೇರೆ ಫ್ಲೇವರ್ ಚಾಕ್ಲೇಟ್ಸ್ ಎಲ್ಲ ಹಾಕಬಾರ್ದು. ಬೇರೆ ಬೇರೆ ಸೂಟ್ ಆಗೋದಿಲ್ಲ. ಬಟ್ ಏನಂತಂದ್ರೆ ಇದಕ್ಕೆ ಸಿಲ್ವರ್ ಕಲರ್ ಅಥವಾ ಚಾಕ್ಲೇಟ್ ನೂಡಲ್ಸು ಅಥವಾ ಈ ಥರದ ಚಾಕ್ಲೇಟ್ಸು ಹಾಕ್ಕೊಟ್ರೆ ಸೂಪರ್ ಆಗಿರುತ್ತೆ. ಓಕೆ, ಈಗ ಚೊಕೋ ಕಲರ್ಡ್ ಚೊಕೋ ಸ್ಟಿಕ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ವೆಲ್ಕಮ್. ಕಲರ್ ಚೋಕೋ ಸ್ಟಿಕ್ಸ್ ರೆಡಿ ಆಗಿದೆ. ಎಮ್ಮೆ ಅಲ್ಲ, ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ಏನು ಗೊತ್ತಾ, ಪ್ರತಿಮಾ ಹೇಳ್ದಾಗೆ ಇದನ್ನ ಫ್ರಿಡ್ಜ್ನಲ್ಲಿ 20-25 ನಿಮಿಷ ಇಟ್ಟು ಆಮೇಲೆ ತಿನ್ಬೇಕಂತೆ. ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ಒಂಚೂರು ಟೇಸ್ಟ್ ಮಾಡಬೇಕು. ಆದರೆ ಅದಕ್ಕಿಂತ ಮುಂಚೆ ರಿಕ್ಯಾಪ್ ನೋಡ್ಕೊಳ್ಳಿ ಕಲರ್ ಚೋಕೋ ಸ್ಟಿಕ್ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಸಕ್ಕರೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಎಳೆ ಪಾಕ ಮಾಡಿಕೊಳ್ಳಿ. ನಂತರ ತುಪ್ಪ, ಕೋಕೋ ಪೌಡರ್ ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಗಂಟಿಲ್ಲದಂತೆ ಕಲಸಿ ಈಗ ಅದಕ್ಕೆ ಹಾಲಿನ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವವರೆಗೂ ಮಗುಚುತ್ತಿರಿ. ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಚಾಕ್ಲೇಟ್ ಮಿಶ್ರಣದ ಮಧ್ಯೆ ಐಸ್ ಕ್ರೀಮ್ ಸ್ಟಿಕ್ ಅನ್ನ ಇಟ್ಟು ಚೋಕೋ ಕಲರ್ಡ್ ಬಾಲ್ಸ್ ನಲ್ಲಿ ರೋಲ್ ಮಾಡಿದರೆ ಕಲರ್ಡ್ ಚೋಕೋ ಸ್ಟಿಕ್ಸ್ ರೆಡಿ ಟು ಈಟ್. ಕಲರ್ಡ್ ಚೋಕೋ ಸ್ಟಿಕ್. ಬೆಚ್ಚಗೆ ಬಿಸಿ ಬಿಚ್ಚಿ ಬೆಚ್ಚಿಗೆ ಚೆನ್ನಾಗಿದೆ. ಅದ್ರ ಚಿಲ್ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರುತ್ತಲ್ವಾ? ಹಾಗೆ ಇಟ್ಬಿಡ್ಲಾ? ಯಾಕೆ ಅರ್ಧಂಬರ್ಧ ತಿಂದಿಡ್ತೀಯಾ? ಇದನ್ನ ಹಾಗೆ ಇಟ್ಟಿರ್ತೀನಿ. ಇದು ಮೂರನ್ನು ಚಿಲ್ಡ್ ಮಾಡ್ಕೊಂಡು ಆಮೇಲೆ ತಿಂತೀನಿ. ಓಕೆ, ಶೋರ್. ಇಟ್ವೆ. ಹಾ, ಸಖತ್ತಾಗಿ ಮಾಡ್ಕೊಟ್ಟಿದ್ಯಮ್ಮ. ಬಾ, ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಇನ್ನೂ ಏನು ನಿಂತ್ಕೊಂಡು ನೋಡ್ತಿದ್ಯಾ? ಕೊಡಲ್ಲ ನಾನು. ಇನ್ನೊಂದು ಡಿಶ್ ಕೊಡೋಣ. ಹೌದಾ? ಯಾಕೆ ಹೇಳೋ? ಬೈ. ಸಿ ಬಾಯ್. ಎರಡಾದ್ಮೇಲೆ ಅಪ್ಪಿ ತಪ್ಪಿ ಇನ್ನೊಂದು ರೆಸಿಪಿ ಅಂದ್ರೆ ಯಾಕೆ ಹೇಳ್ಬಿಡು ಅಂತಾಳೆ. ಇವತ್ತು ಚಮಕ್ ಬೇರೆ. ಓಕೆ, ಎನಿವೇ, ಹಾ, ಬಾಂಬೆ ಸ್ಟೈಲ್ ಪಾವ್ ಭಾಜಿ, ಖಾರ ಹುಳಿ ಹುಳಿ ಆ್ಯಂಡ್ ಕಲರ್ಡ್ ಚೋಕೋ ಸ್ಟಿಕ್ ಸಿಹಿ ಸಿಹಿ ಸಖತ್ತಾಗಿತ್ತು. ಮಕ್ಳಿಗಲ್ದೆ ಎಲ್ರಿಗೂ ಇಷ್ಟ ಆಗುತ್ತೆ ರೀ. ಪಾರ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಎನಿವೇ, ಸೊ ಈಗ ಒಂದು ಶಾರ್ಟ್ ಬ್ರೇಕ್ ತಗೊಂಡ್ಬಿಡೋಣ. ಬ್ರೇಕ್ ಆದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಜೊತೆ ನಾನಿರ್ತೀನಿ. ಅಲ್ಲ, ನನ್ನ ಜೊತೆ ಗೆಸ್ಟ್ ಇರ್ತಾರೆ. ಎನಿವೇ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಸ್ವೀಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸ್ನೇಹಿತರೆ, ಬ್ರೇಕ್ ಮುಂಚೆ ಹೇಳ್ದಾಗೆ ಈಗ ನನ್ನ ಜೊತೆ ಗೆಸ್ಟ್ ರೆಡಿ ಆಗಿದ್ದಾರೆ. ಅವ್ರ ಹೆಸರು ನಾನೇ ಹೇಳ್ಬಿಡ್ಲಾ? ನಾಗರತ್ನ ಅವರು ಈಗ ನಮಗೋಸ್ಕರ ನಿಮ್ಗೋಸ್ಕರ ಏನ್ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ನಾಗರತ್ನ. ಹಾಯ್, ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮದ್ವೆಗೆ ಎಷ್ಟು ವರ್ಷ ಆಯ್ತು? 19 ವರ್ಷ ಆಯ್ತು. ಏನ್ ಮಾಡ್ತೀರಾ? ಹೌಸ್ ವೈಫ್. ಪಕ್ಕಾ ಹೌಸ್ ವೈಫಾ? ಹೌದು. ಏನೇನ್ ಮಾಡ್ತೀರಾ ಮನೇಲಿ? ಮನೆಯಲ್ಲಿ ಸೀರಿಯಲ್ ನೋಡ್ತೀವಿ, ಅಡುಗೆ ಮಾಡ್ತೀವಿ. ಸೊ ಹೌಸ್ ವೈಫ್ ಅಲ್ಲ, ಆಗ ಸೀರಿಯಲ್ ವೈಫ್. ಹೌದು. ತುಂಬಾ ಸೀರಿಯಲ್ ನೋಡಿದ್ರೆ ಸೀರಿಯಲ್ ವೈಫ್. ಹೌದು, ಅಡುಗೆ ಮಾಡದೆ ಹೋದ್ರೆ ಊಟಕ್ಕೆ. ಮತ್ತೆ ಊಟಕ್ಕೆ ಏನ್ ಮಾಡ್ತಾರೆ ಮನೆಯವರು? ಅದೇ, ನಾನು ಅಡುಗೆ ಮಾಡಿದ್ರೆ ತಾನೇ ಊಟ ಮಾಡೋಕ್ಕಾಗೋದು ಅವರು. ಅದಕ್ಕೆ ನೀವು ಅಡುಗೆ ಮಾಡ್ಬೇಕಲ್ವಾ? ಮಾಡ್ತೀರಾ? ಹೌದು. ಯಾವಾಗಲೂ ಸೀರಿಯಲ್ಲೇ ನೋಡ್ತಿರ್ತೀನಿ ಅಂತೀರಾ? ಇಲ್ಲಪ್ಪ, ಅಡುಗೆ ಆದ್ಮೇಲೆ ಸೀರಿಯಲ್. ಅಡುಗೆ ಆದ್ಮೇಲೆ ಬೇಗ ಮುಗಿಸಿ ಕುತ್ಕೊಂತೀವಿ ಸೀರಿಯಲ್ ನೋಡಕ್ಕೆ. ಬೇಗ ಅಡುಗೆ ಮಾಡ್ಬಿಡೋದು, ಟಿವಿ ಮುಂದೆ ಕುತ್ಕೊಂಡ್ಬಿಡೋದು. ವೆರಿ ನೈಸ್. ನಾಗರತ್ನ ಅವರೇ, ನಮಗೋಸ್ಕರ ಏನ್ ಹೇಳ್ಕೊಡ್ತೀರಾ? ತರಕಾರಿ ಬೋಂಡ. ತರಕಾರಿ ಬೋಂಡ, ಅದಕ್ಕೆ ಏನೇನ್ ಬೇಕು? ಚಿರೋಟಿ ರವೆ, ಈಸ್ಟರ್ನ್ ಗರಂ ಮಸಾಲ, ಕೊಬ್ಬರಿ ತುರಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಸೋಡಾ, ಕ್ಯಾಪ್ಸಿಕಮ್, ಜೀರಿಗೆ, ಈರುಳ್ಳಿ, ಕ್ಯಾರೆಟ್, ಸ್ವೀಟ್ ಕಾರ್ನ್, ಮೈದಾ ಹಿಟ್ಟು, ಮೊಸರು, ಕೊತ್ತಂಬರಿ ಸೊಪ್ಪು. ಓಕೆ. ಸೊ ನಾಗರತ್ನ ಅವರೇ, ತರಕಾರಿ ಬೋಂಡಾಗೆ ತುಂಬಾ ತರಕಾರಿಗಳಿದೆ. ನೋಡೋಣ ಹೆಂಗ್ ಮಾಡ್ತೀರಾ ಅಂತ. ಮೊದಲೇನು ಕೊಡ್ಲಿ? ಮಿಕ್ಸಿಂಗ್ ಬೌಲ್ ಕೊಡಿ. ಸ್ಪೂನ್ ಕೊಡಿ ಒಂದು. ಅಯ್ಯೋ, ಏನ್ರಿ ಇದು 2 ಸ್ಪೂನು? ಒಂದೇ ಕೊಡಿ ಸಾಕು. ಹಾಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಸ್ವಲ್ಪ ಕಾಯಕ್ಕಿಡ್ಲಾ? ಹಾಗೆ ಕಲ್ಸ್ಕೊಳ ಅಷ್ಟರಲ್ಲಿ ಅದು ರೆಡಿ ಆಗುತ್ತಲ್ವಾ, ಹಾಕೊಂಬೋದು. ಡೀಪ್ ಫ್ರೈ ಅಲ್ವಾ ಇದು? ಮೊಸರು ಹಾಕೊತಾ ಇದ್ದೀನಿ. ಓಕೆ, ನಂಗೆ ಎಣ್ಣೆ ಕೊಟ್ಬಿಡಿ, ನಾ ಎಣ್ಣೆ ಹಾಕ್ತೀನಿ. ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಓಕೆ, ಚಿರೋಟಿ ರವೆ ಸ್ವಲ್ಪ ಹಾಕ್ತಾ ಇದ್ದೀನಿ.
ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಅಂದರೆ ಇದು ಕಟ್ ಮಾಡಿ ಪೀಸ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತುರಿದೇ ಹಾಕ್ತಾ ಇದ್ದೀನಿ. ಕಾಯಿ ಚೂರು ಹಾಕೋಬಹುದು. ಕಾಯಿ ಪೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ತುರ್ದು ಸಿಗತ್ತೆ ಅಲ್ವಾ ತರಕಾರಿ ತರ? ಸಿಗಿದ್ರೆ ಚೆನ್ನಾಗಿರುತ್ತೆ. ಹುಳ್ಳಿಕಾಯಿ ಹಾಕ್ತಾ ಇದ್ದೀನಿ. ಸರಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸರಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಮತ್ತೆ ಇದು ಚಿಟ್ಕಿ ಸೋಡಾ ಸ್ವಲ್ಪ ಹಾಕೋಬೇಕಲ್ಲ, ಚಿಟ್ಕಿ. ಒಂದು ಸ್ವಲ್ಪ ಆದ್ರೆ ಕೊತ್ತಂಬರಿ ಸೊಪ್ಪು. ಸರಿ. ಸ್ವಲ್ಪ ಜೀರಿಗೆ, ಇಷ್ಟನ್ ಗರಂ ಮಸಾಲ. ಗರಂ ಮಸಾಲಾನು ಹಾಕೋಬೇಕು ಅದಕ್ಕೆ? ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಸಿಮೆಣಸಿನ್ಕಾಯಿ, ಇದು ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಹಸಿಮೆಣಸಿನ್ಕಾಯಿ ಜೊತೆಗೆ ಪೆಪ್ಪರ್ ಪುಡಿ ಕೂಡ ಚೆನ್ನಾಗಿರುತ್ತೆ. ಅದು ಮೆಣಸು ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಇದು ಪೆಪ್ಪರ್ ಪೌಡ್ರೇ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಅದಾದ್ರೂ ಹಾಕೊಬಹುದು, ಇದಾದ್ರೂ ಹಾಕೊಬಹುದು. ಕಾಳು ಮೆಣಸು ಹಾಕೋಬಹುದು, ಕಾಳು ಮೆಣಸಿನ ಪುಡಿ ಕೂಡ ಹಾಕೊಬಹುದು. ಸರಿ. ಇದು ಕಲ್ಸ್ಕೊಬೇಕು ಸ್ವಲ್ಪ. ಮೊದಲೆಲ್ಲ ಮಿಕ್ಸ್ ಮಾಡ್ಕೊಂಡು, ಈಗ ಈ ಬೋಂಡಾಗ ಬರೀ ಮೈದಾ ಹಿಟ್ಟು ಅಷ್ಟೇನ ಬೈಂಡಿಂಗು? ಮೈದಾ ಹಿಟ್ಟು ಅಷ್ಟೇ. ಅದೇ ಸ್ವಲ್ಪ ಚಿರೋಟಿ ರವೆ ಹಾಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ. ನೀರು ಕೊಡ್ಲಾ? ಸ್ವಲ್ಪ ನೀರು ಕೊಡಿ. ಹಾಕ್ಲಾ? ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಹಾಕಿ. ತರಕಾರಿ ಜಾಸ್ತಿ, ಮೈದಾ ಹಿಟ್ಟು ಕಡಿಮೆ ಹಾಕೋಬೇಕಾ? ಇಲ್ಲ, ಜಾಸ್ತಿ ಬೇಕಾದ್ರೂ ಹಾಕೊಬಹುದು, ಇಲ್ಲ ಕಮ್ಮಿ ಬೇಕಾದ್ರೂ ಹಾಕೊಬಹುದು. ಮಕ್ಕಳೆಲ್ಲ ತರಕಾರಿ ತಿನ್ನಲ್ವಲ್ಲ, ಅದಕ್ಕೆ ಜಾಸ್ತಿ ತರಕಾರಿ ಹಾಕಿ ಮಾಡಿದ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು, ಇಷ್ಟ ಆಗುತ್ತೆ. ಓಕೆ. ಇನ್ನು ಸ್ವಲ್ಪ ಬೇಕಾ ನೀರು? ಇನ್ನೊಂದು ಚೂರು ಸಾಕಾ? ಇದು ರೆಡಿ ಆಗಿದೆ. ಅದು ಸ್ವಲ್ಪ ಬೇಗ ಕಲಸಿಟ್ರೆ ನೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಿಕಾಸ್ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆದ್ರೂ ನೆಂದಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಹಾಗೇನು ಮಾಡಬಹುದು ಅಥವಾ ನೆನೆಸಿ ಕೂಡ ಮಾಡಬಹುದು, ಚೆನ್ನಾಗಿರುತ್ತೆ. ಈಗ ಚಿರೋಟಿ ರವೆ ಹಾಕೋಬಹುದು ಅಥವಾ ಮೀಡಿಯಂ ಸೈಜ್ ರವೆನೂ ಹಾಕೋಬಹುದಾ? ಹೌದು, ಅಂದ್ರೆ ಮೀಡಿಯಂ ಸೈಜ್ ರವೆ ಅಂದ್ರೆ ಅದು ತುಂಬಾ ದಪ್ಪ ಆಗುತ್ತೆ. ಚಿರೋಟಿ ರವೆ ಅಂದ್ರೆ ಚಿರೋಟಿ ರವೆ ಹಾಕಿದ್ರೆ ನೀಟಾಗಿ ಬ್ಲೆಂಡ್ ಆಗ್ಬಿಡುತ್ತೆ ಹಿಟ್ಟು ಜೊತೆಲಿ ಅಲ್ವಾ? ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಿದ್ಯಾ? ಎಣ್ಣೆ ಕಾದಿದೆ, ಹಾಕೋಣ. ಮೈದಾ ಹಿಟ್ಟು ಮತ್ತೆ ರವೆ ಇನ್ನ ಸ್ವಲ್ಪ ಹಾಕೊಂಡ್ರೆ ಅದು ಸಿಡಿಯಲ್ಲ, ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಇದು ಸ್ವೀಟ್ ಕಾರ್ನ್ ಸ್ವಲ್ಪ ಬೇಯಿಸಿ ಹಾಕ್ಬೇಕು. ಈಗ ಹಸಿ ಹಾಕಿದ್ರೆ ಸ್ವಲ್ಪ ಎಣ್ಣೆಲಿ ಒಡಿಯುತ್ತಲ್ವಾ? ಹೌದು, ಹಾರುತ್ತೆ. ಇದಕ್ಕೆ ಬಟಾಣಿನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟಾಣಿ, ಆಲೂಗೆಡ್ಡೆ, ಬಟಾಣಿ ಮತ್ತೆ ಸೊಪ್ಪುಗಳನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾಗರತ್ನವ್ರೆ, ತಿಂಡಿಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಂತೆ. ಹೌದು. ನಿಮ್ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು, ನಿಜನಾ? ಏನಿಲ್ಲಪ್ಪ. ಏನೂ ಇಲ್ವಾ? ತಿಂಡಿ ಮಾಡ್ತೀರಾ? ಚೆನ್ನಾಗಿಲ್ವಾ ಹೇಳಿ? ಮಾಡ್ತೀವಿ, ಅದೇ ಎಣ್ಣೆ ತಿಂಡಿ, ಬಜ್ಜಿ, ಬೋಂಡ, ಆತರ. ಬಿಸಿಬೇಳೆ ಬಾತು, ರೈಸ್ ಐಟಮ್ ಅಲ್ಲಿ ಬಿಸಿಬೇಳೆ ಬಾತು, ಪಲಾವು, ಆತರ ಎಲ್ಲ, ಸ್ವೀಟ್ ಕಾರ್ನ್ ಆ ಥರ ಎಲ್ಲ ಹಾಕ್ಬಿಟ್ಟು ಪಲಾವ್ ಎಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ. ಪಲಾವ್ಗೆ ಸ್ವೀಟ್ ಕಾರ್ನ್ ಹಾಕ್ತೀರಾ? ಚೆನ್ನಾಗಿರುತ್ತೆ. ಮತ್ತೆ ಇವಾಗ ಮನೇಲಿ ಜಾಸ್ತಿ ಟಿವಿ ನೋಡ್ತಿರಲ್ಲ, ಟಿವಿ ನೋಡಿ 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 ಏನ್ ಕಲ್ತಿದ್ದೀರಾ? ಅಡುಗೆ ಎಲ್ಲ ಬರುತ್ತೆ, ಚೆನ್ನಾಗಿ ಕಲ್ತಿದ್ದೀವಿ, ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಎಲ್ಲ. ನೀವು ಸುವರ್ಣ ಚಾನಲಲ್ಲಿ ಮನೇಲಿ ಮಾಡ್ತಾ ಇರ್ತೀವಿ. ಮನೇಲಿ ಮಾಡ್ತಾ ಇರ್ತೀರಾ? ಯಾವಾಗೂ ಮಾಡ್ತಾ ಇರ್ತೀವಿ.
ಓಕೆ, ನಮ್ಮ ರೆಸಿಪೀಸ್ ಕಲ್ತಿದ್ದೀರಾ ನೀವು? ಹಾಂ ಕಲ್ತಿದ್ದೀವಿ. ಇವರು ಪ್ರತಿಮಾ ಅವರು ಎಲ್ಲ ನಡೆಸ್ಕೊಡ್ತಾರಲ್ಲ, ಹಾಂ, ಅದೆಲ್ಲ ಮಾಡ್ತಾ ಇರ್ತೀವಿ ಮನೇಲಿ. ತಂಬುಳಿ ಎಲ್ಲ ಹೇಳ್ಕೊಡ್ತಾರಲ್ವ, ತಂಬುಳಿ ಮಾಡಿದ್ದೀರಾ? ಹಾಂ ಮಾಡಿದ್ದೀವಿ, ಚೆನ್ನಾಗಿರುತ್ತೆ. ರೆಸಿಪೀಸ್ ನೋಡ್ಕೋತೀರಲ್ಲ, ಬರೀ ನೋಡ್ಕೊಂಡು ನೆನ್ಪಿಟ್ಕೋತೀರಾ ಅಥವಾ ಬರ್ಕೋತೀರಾ? ಇಲ್ಲ, ನೆನ್ಪಿಟ್ಕೊಂಡು ಮಾಡ್ತೀನಿ ನಾನು. ಅದ್ ಹೆಂಗ್ ಸಾಧ್ಯ ಅಷ್ಟು ರೆಸಿಪೀಸ್ ಎಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ? ಇಲ್ಲ, ನಾನು ನೆನ್ಪಿಟ್ಕೊಂತೀನಿ. ಗ್ಯಾರಂಟಿನಾ? ಹೌದು. ಕೆಲವು ಸಲ ಮರ್ತು ಹೋಗ್ತೀವಿ, ಒಂದೊಂದು ಇಂಗ್ರೀಡಿಯೆಂಟ್ಸ್ ಮರ್ತು ಹೋಗ್ಬಿಡುತ್ತಲ್ವಾ? ಅದೇ ಒಂದೊಂದ್ಸರಿ ಮರ್ತೋಗುತ್ತೆ, ಬರ್ದಿಟ್ಕೊಂತೀವಿ. ಇಲ್ಲಾಂದ್ರೆ ತಕ್ಷಣ ಮಾಡಿ ನೋಡ್ತೀವಲ್ವಾ, ಹಾ. ಅದು ನೆನಪಿರುತ್ತೆ. ಓಕೆ, ಈಗ ಆಗಿದೆಯಾ ಇದು? ಆಗಿದೆ. ಒಂದು ಪ್ಲೇಟ್ ಕೊಡ್ಲಾ? ತರಕಾರಿಗಳೆಲ್ಲ ಮನೇಲಿದ್ರೆ ಸ್ವಲ್ಪ ಎಲ್ಲಾ ತರಕಾರಿನೂ ನಾವು ಹುಳಿ ಮಾಡ್ತೀವಿ, ಅದ್ರ ಜೊತೆಗೆ ಈ ತರ ಬೋಂಡನ್ನು ಮಾಡ್ಕೊಂಡು ಎಲ್ಲಾ ಮಿಕ್ಸ್ಡ್ ತರಕಾರಿ ಅಲ್ವಾ, ಚೆನ್ನಾಗಿರುತ್ತೆ. ಹೀರೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ. ಹೌದಾ? ಹೀರೆಕಾಯಿ ಬಜ್ಜಿ ಅಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ. ಓ, ಮಾಡ್ತಾರೆ. ಮನೆಯವ್ರು ಏನ್ ಮಾಡ್ತಾರೆ? ನಮ್ಮ ಮನೆಯವರು ರೋಸ್ ಬಿಸ್ನೆಸ್ ಮಾಡ್ತಾರೆ. ರೋಸ್ ಬಿಸ್ನೆಸ್ ಅಂದ್ರೆ ಬೇರೆ ಕಡೆ ಕಳಿಸ್ತದೆ. ಬೆಳೆದ್ಬಿಟ್ಟು ಬೇರೆ ಕಡೆನಾ ಅಥವಾ? ಇಲ್ಲ, ಬೇರೆ ಕೊಂಡ್ಕೊಂಡು ಬೇರೆ ಕಡೆ ಕಳಿಸ್ತದೆ. ಓಕೆ ಓಕೆ ಓಕೆ. ಸರ್ವಿಂಗ್ ಪ್ಲೇಟ್ ಕೊಡಿ. ಕೊಡ್ಲಾ? ಹಾ ಕೊಡಿ, ರೆಡಿ ಆಗಿದೆ. ಒಂದ್ ಸರ್ವಿಂಗ್ ಪ್ಲೇಟಾ ಅಥವಾ ಒಂದೇ ಸಾಕು? ಸಾಕಾ? ನೀವು ಬಿಟ್ರೆ ಇನ್ನ ಮಾಡ್ಕೊಡ್ತೀನಿ ನಾನು. ಸೊ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಇಲ್ಲೇ ಟಿಂಟ್. ಹೌದು, ಮಾಡ್ಕೊಡ್ತೀನಿ. ಕ್ಯಾಪ್ಸಿಕಮ್ ತಿನ್ಬೇಕಾ? ತಿನ್ನಂಗಿದ್ರೆ ತಿನ್ನಿ, ಹಸಿ ತಿಂದ್ರೆ ಒಳ್ಳೇದು. ಹೌದಾ? ಹಸಿ ತಿನ್ಬಾರ್ದು ಅಂತಾರೆ, ಅಂದ್ರೆ ಇಲ್ಲ ತಿಂದ್ರೆ ಒಳ್ಳೇದು. ತರಕಾರಿ ಬೋಂಡ ರೆಡಿ. ಥ್ಯಾಂಕ್ ಯು ನಾಗರತ್ನ ಅವರೇ. ಸೊ ಮನೇಲಿರುವಂತ ಎಲ್ಲಾ ತರಕಾರಿಗಳು ಏನೇನಿದೆ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಬೋಂಡ ಮಾಡಬಹುದು, ರುಚಿ ರುಚಿಯಾಗಿರುತ್ತೆ. ಅಂಡ್ ಸ್ವೀಟ್ ಕಾರ್ನ್ ಇಲ್ಲ ಅಂದ್ರೆ ಕೊಂಡ್ಕೊಂಡ್ಬಂದ್ಬಿಡಿ, ಯಾಕಂದ್ರೆ ಸ್ವೀಟ್ ಕಾರ್ನ್ ಹಾಕಿದ್ರೆ ಇನ್ನಷ್ಟು ಟೇಸ್ಟಿ ಆಗಿರುತ್ತೆ. ಸೊ ತರಕಾರಿ ಬೋಂಡ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಮಾಡುವ ವಿಧಾನ: ಮೊದಲು ಮಿಕ್ಸಿಂಗ್ ಬೌಲ್ಗೆ ಮೊಸರು, ಮೈದಾ ಹಿಟ್ಟು, ಚಿರೋಟಿ ರವೆ, ಕಾಯಿ ತುರಿ, ಬೀನ್ಸ್, ಕ್ಯಾರೆಟ್, ಸ್ವೀಟ್ ಕಾರ್ನ್, ಈರುಳ್ಳಿ, ಕ್ಯಾಪ್ಸಿಕಮ್, ಸೋಡಾ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಈಸ್ಟರ್ನ್ ಗರಂ ಮಸಾಲ, ಹಸಿಮೆಣಸಿನಕಾಯಿ, ಉಪ್ಪು ಹಾಗೂ ಪೆಪ್ಪರ್ ಪುಡಿಯನ್ನು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದರೆ ಬಿಸಿ ಬಿಸಿಯಾದ ತರಕಾರಿ ಬೋಂಡ ಸವಿಯಲು ಸಿದ್ಧ. ತರಕಾರಿ ಬೋಂಡ ಹೇಗ್ ಮಾಡೋದು ನೋಡ್ಕೊಂಡ್ರಲ್ಲ, ಎಷ್ಟು ಸಿಂಪಲ್ ಅಲ್ಲ? ನಮ್ಗೆ ಗೊತ್ತಿದ್ದು ಯಾಕೋ ಕೆಲವು ಸಲ ಮರ್ತೋಗ್ಬಿಡ್ತೀವಿ, ಬಟ್ ಇವ್ರು ಹೇಳ್ದಾಗೆ ನೆನ್ಪಿಟ್ಕೊಳ್ಳೋ ಬದಲು ಆದಷ್ಟು ಬರ್ದಿಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲಾ ಇಂಗ್ರೀಡಿಯೆಂಟ್ಸು ನೆನಪಿರುತ್ತೆ. ಸೊ ಈಸಿಯಾಗಿ ಮಾಡ್ಬೋದು, ಬೇಗ ಮಾಡ್ಬೋದು ತಟ್ಟಂತ. ಓಕೆ, ಈಗ ಟೇಸ್ಟ್ ಮಾಡೋಣ. ಬಿಸಿಯಾಗಿದೆ. ಇದು ಹೀಗೆ ಚೆನ್ನಾಗಿರುತ್ತೆ ಅಥವಾ ಚಟ್ನಿ ಸಾಸ್, ಟೊಮೊಟೊ ಸಾಸ್ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಕಾಯಿ ಚಟ್ನಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಓಕೆ, ಈಗ ಉಪ್ಪು ಖಾರ ಎಲ್ಲ ಇದೆ, ಹಾಗೆ ಟೇಸ್ಟ್ ಮಾಡ್ಬಿಡ್ತೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಖಂಡಿತ ಚೆನ್ನಾಗಿದೆ. ಅಂಡ್ ನೀವು ರವೆ ಹಾಕಿರೋದು ಗರ್ಗರಿ ಆಗಿದೆ, ಬ್ಯೂಟಿಫುಲ್, ಚೆನ್ನಾಗಿದೆ. ಈಗ ನೆಕ್ಸ್ಟ್ ಯಾವ ರೆಸಿಪಿ? ಚಿರೋಟಿ ಮಾಡ್ತಾ ಇದ್ದೀನಿ. ಸ್ವೀಟ್ ಚಿರೋಟಿ ರವೆ ಹಾಕಿ ತರಕಾರಿ ಬೋಂಡ ಮಾಡಿದ್ರಿ, ಈಗ ಚಿರೋಟಿನೇ ಮಾಡ್ತೀರಾ? ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆ. ಇಷ್ಟೆಲ್ಲ ಹೇಳ್ಬಿಟ್ರೆ ನನಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಸರಿ, ಈಗ ಚಿರೋಟಿಗೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳಿ. ಅಷ್ಟ್ರಲ್ಲೇ ಇದನ್ನ ಖಾಲಿ ಮಾಡಿ. ಇನ್ನು ನೋಡ್ತಾ ಇದ್ದೀರಾ, ಹೊಟ್ಟೆನೋ ಬರುತ್ತೆ ರೀ. ಒಂದ್ ಬ್ರೇಕ್ ತಗೊಂಬಿಡಿ, ಆದಷ್ಟು ಬೇಗ ಹಿಂಗೋಗಿ ಹಿಂಗ್ ಬಂದ್ಬಿಡೋಣ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಮತ್ತೊಮ್ಮೆ ಸ್ವಾಗತ, ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸರಿ, ಈಗ ಚಿರೋಟಿ ನೋಡ್ಬಿಡೋಣ ಹೇಗ್ ಮಾಡ್ತಾರೆ ಅಂತ. ಚಿರೋಟಿಗೆ ಏನೇನ್ ಬೇಕು ಅಂತ ಆಗ್ಲೇ ಹೇಳ್ತಾ ಇದ್ರಿ, ಈಗ ಇನ್ನೊಂದ್ಸಲ ಹೇಳ್ಬಿಡಿ. ಏಲಕ್ಕಿ ಪುಡಿ, ಸಕ್ಕರೆ, ಕೊಬ್ಬರಿ ಪುಡಿ, ಕಡಲೆಪಪ್ಪು ಮತ್ತೆ ಮೈದಾ ಹಿಟ್ಟು, ಚಿರೋಟಿ ರವೆ. ಚಿರೋಟಿಗೆ ಚಿರೋಟಿ ರವೆ ಬೇಕು, ತರಕಾರಿ ಬೋಂಡಕ್ಕೂ ಚಿರೋಟಿ ಬೇಕು. ಸರಿ, ಈಗ ಮೊದ್ಲೇನ್ ಕೊಡ್ಲಿ? ಬೌಲ್ ಕೊಡಿ. ಬೌಲ? ಸ್ಪೂನ್ ಕೊಡಿ ಒಂದು.
ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ನಾನು ಇವಾಗ. ಓಕೆ, ಮೈದಾ ಹಿಟ್ಟು 1 ಕಪ್. 1 ಕಪ್ ಮೈದಾ ಹಿಟ್ಟು. ಅಳ್ತಾ ಇದೆಯಾ ಇದಕ್ಕೆ ಕರೆಕ್ಟ್ ಆಗಿ? ಹಾಂ, ಅಳ್ತಾ ಇದೆ. 1 ಕಪ್ ಮೈದಾ ಹಿಟ್ಟು. ಚಿರೋಟಿ ರವೆ 2 ಸ್ಪೂನು. 1 ಕಪ್ ಮೈದಾ ಹಿಟ್ಟಿಗೆ ಚಿರೋಟಿ ರವೆ 2 ಸ್ಪೂನ್ ಹಾಕೋಬೇಕಾ? 2 ಸ್ಪೂನು. ಸರಿ. ನೀರು ಕೊಡಿ ಸ್ವಲ್ಪ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಕಾಯಿಸ್ಬಿಟ್ಟು ಎಣ್ಣೆ ಹಾಕಬೇಕು ಇದಕ್ಕೆ, ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಆದರೂ ಹಾಕ್ಬೋದು. ಓಕೆ, ಈಗ ಮೈದಾ ಮತ್ತೆ ಚಿರೋಟಿ ರವೆಗೆ ತುಪ್ಪನೂ ಹಾಕೋಬಹುದು ಅಥವಾ ಎಣ್ಣೆ ಕೂಡ ಹಾಕೋಬಹುದು? ಎಣ್ಣೆ ಕೂಡ ಹಾಕೊಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಸರಿ. ಸ್ವಲ್ಪ ಚಪಾತಿ ಹಿಟ್ಟು ಥರ ಕಲಿಸ್ಕೊಬೇಕು. ಹಾಂ ಹಾಂ, ಇದು ಕಲಸಾಗಿದೆ. 1 ಅವರ್ ನೆನಿಬೇಕು. ಆದರೆ ನಾನು ಮೊದಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಿಟ್ಟು. ಈಗ 1 ಅವರ್ ನೆಂದಿರೋ ಹಿಟ್ಟು ರೆಡಿ ಇದೆ? ರೆಡಿ ಇದೆ. ಕೊಡಿ. 1 ಅವರ್ ನೆಂದಾದ್ಮೇಲೆ ಸಾಫ್ಟಿ ಆಗಿದೆ ಅಲ್ಲ? ಸಾಫ್ಟಿ ಆಗಿದೆ. ಇದನ್ನ ಹಿಂಗ್ ಕ್ಯಾಚ್ ಮಾಡಿದ್ರು ರಿಮೋಟ್ ಆಗುತ್ತಲ್ಲ, ಬಾಲ್ ಆಡ್ಬೋದು. ಬೌನ್ಸ್ ಆಗುತ್ತಾ ಬಾಲ್ ತರ? ಇವಾಗ ಇದು ಎಣ್ಣೆ ಕಾಯಕ್ಕೆ ಇಡ್ತೀವಿ. ಕಾಯ್ಕಿಡ್ಲಾ? ಎಣ್ಣೆ ಕಾಯಕ್ಕೆ ಇಟ್ಟಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ಮಿಕ್ಸಿ ಜಾರ್. ಮಿಕ್ಸಿ ಜಾರ್ ಬೇಕಾ? ಯಾಕೆ? ಸಕ್ಕರೆ ಪುಡಿ ಮಾಡ್ಕೊಬೇಕು. ಸಕ್ಕರೆ, ಕೊಬ್ಬರಿ ಅದೆಲ್ಲ ಪುಡಿ ಮಾಡ್ಕೋಬೇಕಾ? ಸಕ್ಕರೆ ಹಾಕೊಂತ ಇದ್ದೀನಿ. ಈಗ 1 ಬಟ್ಲಷ್ಟು ಮೈದಾಗೆ 1 ಕಪ್ಪು ಸಕ್ಕರೆ ಬೇಕಾ? ಅಷ್ಟೇ ಈಕ್ವಲ್ ಆಗಿ? ಈಕ್ವಲ್. ಸರಿ. ನೆಕ್ಸ್ಟ್ ಕೊಬ್ಬರಿ ಪುಡಿ. ಸ್ವಲ್ಪ ಕೊಬ್ಬರಿ ಪುಡಿ ಎಷ್ಟು ಹಾಕೋಬೇಕು? ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು. 1 ಅರ್ಧ ಬಟ್ಲು ಬೇಕಂದ್ರೂ ಹಾಕೋಬಹುದಾ? ಸರಿ. ಕಡಲೆಪಪ್ಪು 2 ಸ್ಪೂನು. ಕಡಲೆಪಪ್ಪು ಯಾಕೆ ಹಾಕ್ತಾ ಇದ್ದೀರಾ? ಅದು ಚಿರೋಟಿಗೆ ಸ್ವಲ್ಪ ಅಂಟ್ಕೊಳುತ್ತೆ, ಇಲ್ಲ ಅಂದ್ರೆ ಸಕ್ಕರೆ ಎಲ್ಲ ಹಾಕ್ತಿವಲ್ಲ, ಉದ್ರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ. ಸರಿ. 2 ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ. ಏನು? ಕ್ಯಾಪ್ ಕೊಡಿ. ಮುಚ್ಚಳ ಬೇಕಾ? ಕೊಟ್ನಲ್ಲ ಆಗ್ಲೇ. ಇಲ್ಲ, ಕೈಯಲ್ಲಿದ್ದೆ ಕೊಡಿ. ಇಲ್ಲಪ್ಪ, ನೀವು ಅಲ್ಲಿ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದೀರಾ ನೋಡಿ. ಇಲ್ಲ, ನಿಮ್ಮ ಹತ್ರನೇ ಇದೆ ಕೊಡಿ. ಮ್ಯಾಜಿಕ್. ಆಗಿದೆಯೇ? ಆಗಿದೆ. ನಿಜವಾಗ್ಲೂ ಆಗಿದೆ. ನಿಜವಾಗ್ಲೂ ಆಗಿದೆ. ಕಡ್ಲೆಪಪ್ಪು ಹಾಕೋದ್ರಿಂದ ಒಂಥರ ಉದ್ರುದ್ರಾಗುತ್ತಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಲತ್ತಣಿಗೆ ಕೊಡಿ. ಯಾರು ಕುಡಿಯೋಕೆ? ಯಾರಿಗೂ ಇಲ್ಲಪ್ಪ. ಮತ್ತೆ ಇದು ಚಿರೋಟಿ ಮಾಡಕ್ಕೆ. ಹೌದು. ನಿಜವಾಗ್ಲೂ? ನಾನೆಲ್ಲ ನಂಗೆ ಹೊಡಿತೀರಾ ಅನ್ಕೊಂಬಿಟ್ಟೆ. ಇಲ್ಲಪ್ಪ, ಮಣೆ ಕೊಡಿ. ಲಟ್ಟಣಿಗೆ ಆಯ್ತು, ಈಗ ಮಣೆ ಬೇಕಾ? ಏನಿತ್ತು, ಚಪಾತಿನಾ? ಇಲ್ಲ, ಚಪಾತಿ ಹಿಟ್ಟಲ್ಲ, ಹಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿರೋದು. ಸ್ವಲ್ಪ ಚೆನ್ನಾಗಿ ನಾದಿ ಅದು ಲತ್ತಿಸಿದ್ರೆ ಚೆನ್ನಾಗಿ ಬರುತ್ತೆ. ಅದೇ ನೆಂದ ಮೇಲೆ ಚೆನ್ನಾಗಿ ನಾದ್ಕೋಬೇಕಾ? ಚೆನ್ನಾಗಿ ನಾದ್ಕೊಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ನಾಗರತ್ನವ್ರೆ, ಏನಕ್ಕೆ ಎಣ್ಣೆ ಹಾಕೊಂಡಿದ್ದದು? ಅದು ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ತುಂಬಾ ಹಿಟ್ಟಾಗುತ್ತೆ, ಚೆನ್ನಾಗಿ ಬರಲ್ಲ. ಎಣ್ಣೆ ಇಲ್ಲ, ತುಪ್ಪ ಹಾಕೊಂಡು ಒತ್ತಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಯೂಶಲಿ ಹಿಟ್ಟು ಹಾಕೊಂಡು ಒತ್ತಿದ್ರೆ
ಆ ಎಣ್ಣೆಲೆಲ್ಲ ಕೆಳಗೆ ಹಿಟ್ಟಿಟ್ಟು ಹಾಗೆ ಉಳ್ಕೊಂಡ್ಬಿಡುತ್ತಲ್ವಾ? ಹೌದು. ಮತ್ತೆ ಆ ಎಣ್ಣೆನ ಬಳಕೆ ಮಾಡಕ್ ಕಷ್ಟ ಅಡ್ಗೆ ಮಾಡಕ್ ಕಷ್ಟ ಆಗುತ್ತೆ. ತುಪ್ಪ ಅಥವಾ ಎಣ್ಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ದಟ್ ಮನೆಗೂ ಅಂಟೋದಿಲ್ಲ, ಅಂಟೋಲ್ಲ, ಎಣ್ಣೆ ಕೆಳಗೆ ಕೂಡ ಹಿಟ್ಟು ಉಳ್ಕೊಳ್ಳಲ್ಲ. ಉಳ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ನಾಗರತ್ನವ್ರ ಎಣ್ಣೆ ಕಾದಿದೆ, ಜಾಲರಿ ಕೊಡಿ. ಇವಾಗ ಹಾಕ್ತೀನಿ. ಇದು ಹಾಕ್ಲಾ? ಓ ಎಸ್. ಇದು ಪೂರಿ ತರ ಉಬ್ಬುತ್ತಲ್ಲ? ಹಾ, ಪೂರಿ ತರ ಬರುತ್ತೆ. ಆದ್ರೆ ಕಲರ್ ನನ್ ಗೊತ್ತಿರೋಂಗೆ ಪೂರಿ ತರ ಕಲರ್ ಚೇಂಜ್ ಆಗಲ್ಲ. ಇಲ್ಲ, ವೈಟ್ ಗೆ ಇರುತ್ತೆ. ವೈಟ್ ಆಗೇ ಇರುತ್ತಲ್ಲ? ಬ್ರೌನ್ ಕಲರ್ ಬರಲ್ಲ. ಸ್ವಲ್ಪ ಲೈಟ್ ಬ್ರೌನ್. ಈ ಚಿರೋಟಿ ಮದ್ವೆ ಮನೆ ಜಾಸ್ತಿ ಮಾಡ್ತಾರಲ್ಲ? ಹೌದು. ಇದಕ್ಕೆ ಕೇಸರಿ ಕಲರು ಎಲ್ಲ ಹಾಕ್ಬಿಟ್ಟು ಬಾದಾಮಿ ಪುರಿ ತರನು ಮಾಡ್ಬೋದು. ಅದೇ ಚಪಾತಿ ಲಟ್ಟಿಸ್ತೀವಲ್ಲ, ಆ ತರ ಮಡ್ಚ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಕೊಬ್ಬರಿ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಹಾಗಿದೆ. ಇದು ಆಫ್ ಮಾಡ್ಲಾ? ಇದಕ್ಕೆ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಬಿಸಿನಲ್ಲೇ ಹಾಕೋಬೇಕಲ್ಲ? ಬಿಸಿಯಲ್ಲೇ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ತೀನಿ. ರೆಡಿ ಚಿರೋಟಿ. ರೆಡಿ ಚಿರೋಟಿ. ಚಿರೋಟಿ ರೆಡಿ. ರೆಡಿ ಚಿರೋಟಿ. ರೆಡಿ ಚಿರೋಟಿ. ಥ್ಯಾಂಕ್ ಯು ನಾಗರತ್ನವ್ರೆ. ಮನೇಲೆ ಚಿರೋಟಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ರಲ್ಲ? ಎಷ್ಟು ಈಸಿ ರೀ. ಎಷ್ಟು ಈಸಿ ಇರೋಂಥ ರೆಸಿಪೀಸ್ನ ಹೇಳ್ಕೊಡ್ತೀವಲ್ವಾ? ಖುಷಿ ಅಲ್ವಾ ಇದಕ್ಕೆ? ಸರಿ, ಹಾಗಾದ್ರೆ ಚಿರೋಟಿ ಹೇಗ್ ಮಾಡೋದು ಅಂತ ಇನ್ನೊಂದ್ಸಲ ನೋಡ್ಕೊಳ್ಳಿ. ಚಿರೋಟಿ ಮಾಡುವ ವಿಧಾನ: ಮೊದಲು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ನೀರು ಹಾಗೂ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ಈಗ ಅದನ್ನು ಸಣ್ಣ ಉಂಡೆ ಮಾಡಿ ಪೂರಿ ರೀತಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ಮಿಕ್ಸಿ ಜಾರಿಗೆ ಸಕ್ಕರೆ, ಒಣ ಕೊಬ್ಬರಿ, ಹುರಿಗಡ್ಲೆ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಬಿಸಿ ಬಿಸಿಯಾದ ಪೂರಿ ಮೇಲೆ ಕೊಬ್ಬರಿ ಮಿಶ್ರಣ ಹರಡಿ ಸರ್ವ್ ಮಾಡಿದರೆ ಚಿರೋಟಿ ಸವಿಯಲು ಸಿದ್ಧ. ಚಿರೋಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ? ತುಂಬಾ ಸಿಂಪಲ್. ಬೇಕಾದ್ರೆ ಪೂರಿ ರೀತಿ ಈ ಸೈಜ್ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೂ ಮದ್ವೆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಕೂಡ ಮಾಡ್ಕೋಬಹುದು. ಟೇಸ್ಟ್ ಮಾಡೋಣ, ಇನ್ಯಾಕೆ ಟೈಮ್ ವೇಸ್ಟು. ಇದು ನೋಡಿದ್ರೆ ಹಾಗೆ ಫುಲ್ ರೋಲ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅನ್ಸುತ್ತೆ. ಚೆನ್ನಾಗಿ. ಆಹಾ, ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ಆ ಕೊಬ್ಬರಿ ಏಲಕ್ಕಿ ಪುಡಿ ಜೊತೆಲಿ ಸೂಪರ್ ಕಾಂಬಿನೇಷನ್, ಸಕ್ಕತ್ತಾಗಿದೆ. ಅಯ್ಯೋ, ನೀವು ನನ್ನನ್ನು ಬೈಕೊಂಡ್ಬಿಡ್ತೀರಾ ಇದನ್ನಿಷ್ಟ ಖಾಲಿ ಮಾಡೋಷ್ಟ್ರಲ್ಲಿ. ನಾಗರತ್ನವ್ರೆ, ನಮ್ಮ ಮನೆ ಅಡುಗೆ ಹೇಗಿತ್ತು? ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಖುಷಿ ಆಯ್ತಾ? ಬೇಜಾರಾಯ್ತಾ? ಖುಷಿ ಆಯ್ತು. ನಿಜವಾಗ್ಲೂ? ನಿಜವಾಗ್ಲೂ. ಇದೇ ಖುಷಿಗೆ ನಾನು ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ. ಬೇಡವಾ? ಬೇಡ. ನಮ್ಮ ಈಸ್ಟರ್ನ್ ಅವ್ರ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಬಾಯ್. ನಮಸ್ಕಾರ. ನಮಸ್ಕಾರ. ವೆಜಿಟೇಬಲ್ ಬೋಂಡಾ, ಚಿರೋಟಿ ಎರಡು ನೋಡ್ಕೊಂಡಿದ್ದೀರಾ. ಸೊ ಎರಡು ಬ್ಯೂಟಿಫುಲ್ ರೆಸಿಪೀಸ್ ಅಲ್ಲ? ಯಾಕಂದ್ರೆ ತರಕಾರಿ ಮನೇಲೇ ಇರುತ್ತೆ, ಸೊ ಬೋಂಡಾ ಮಾಡ್ಕೋಬಹುದು. ಹಾಗೆ ಚಿರೋಟಿ ಯಾವಾಗಾದ್ರೂ ಒಂದ್ಸಲ ಸಿಹಿ ತಿನ್ಬೇಕು ಅಂತ ಆಸೆ ಆದಾಗ ಖಂಡಿತವಾಗ್ಲೂ ಈ ತರ ವೆರೈಟಿ ಆಗಿರುವಂತಹ ಸಿಹಿ ತಿನ್ಸ್ನ ಮನೇಲೆ ಮಾಡ್ಕೋಬಹುದು. ಓಕೆ ಅಲ್ವಾ? ಸರಿ, ಹಾಗಾದ್ರೆ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ಬಿಡೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ಬಿಡೋಣ. ಗೊತ್ತಿದೆಯಲ್ಲ, ಆಸ್ ಯೂಶುವಲ್ ನೀವು ಇಲ್ಲಿ ಬಂದು ನಮ್ಮ ಜೊತೆ ಭಾಗವಹಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ಮಾಡಬೇಕಾಗಿರುವಂತಹ ರೆಸಿಪಿ ಡೀಟೇಲ್ ಅನ್ನ ಬರೆದು ಡೀಟೇಲ್ ಆಗಿ ಕಳಿಸಿ. ನಮ್ಮ ಅಡ್ರೆಸ್ ಮುಂದಿನ ಸಂಚಿಕೆಯಲ್ಲಿ ನೀವು ನಾವು ಎಲ್ಲರೂ ಭೇಟಿಯಾಗೋಣ. ಹೊಸ ರೆಸಿಪೀಸ್ನ ಕಲಿಯೋದಕ್ಕೆ ನೀವು ರೆಡಿಯಾಗಿ, ಹೇಳ್ಕೊಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್ ಅಂಡ್ ಬಾಯ್.